ಗುರೂಜಿ, ನೀವು ತಿಳಿಸ್ಕೊಡ್ತಿದ್ರಿ ಕುಪ್ಪೂರಿನಲ್ಲಿ ಇಂದಿಗೂ ಕೂಡ ಒಂದು ವಿಸ್ಮಯಕಾರಿ ವಿಷಯ ಅಂತೆ. ಅದು ಏನು ಎತ್ತ, ನಾವು ಭಕ್ತಿಯಿಂದ ಅಲ್ಲಿ ಬೇಡಿದ್ರೆ ಸಾಕು ವರ ದಯಪಾಲಿಸ್ತಾನೆ ಮರುಳ ಸಿದ್ದೇಶ ಅಂತ ಹೇಳ್ತಿದ್ರಿ. ನಿಜ. ಇಲ್ಲಿ ಏನಂದ್ರೆ ವಿಶೇಷ, ಭೂಮಿ ಮೇಲೆ ಸಾಧಾರಣವಾಗಿ ನಾವು ದೇವತೆಗಳಿಗಿಂತನೂ ಪ್ರಾಣಿಗಳಿಗಿಂತ ಮಾತಾಡ್ತಾ ಇರ್ತೀವಿ. ಆ ಪ್ರಾಣಿಗಳಲ್ಲಿ ವಿಶೇಷ ಮಾತಾಡ್ತಕ್ಕಂಥ ವಿಚಾರದಲ್ಲಿ ಒಂದೊಂದು ಊರ ಒಂದೊಂದು ಕ್ಷೇತ್ರದಲ್ಲಿ ಪ್ರಾಣಿಗಳನ್ನು ಸಾಕಷ್ಟು ದೇವತಾ ಕ್ಷೇತ್ರಗಳನ್ನು ದರ್ಶನ ಮಾಡಬೇಕು. ಈಗ ಆಂಜನೇಯ ಕೆಂಗಲ್ ಹನುಮಂತಯ್ಯ ನಾವು ಹೋಗ್ತೀವಿ, ಅಲ್ಲಿ ನೋಡಿದ್ರೆ ಕೆಂಗಲ್ ಹನುಮಂತಯ್ಯ ಕಪಿಶ್ರೇಷ್ಠ ಕೋತಿ ಬಗ್ಗೆ ಪೂಜೆ, ಸರಿ ಆಯಿತು, ಪೂಜೆಯನ್ನು ಮಾಡ್ತಕ್ಕಂಥದ್ದು. ಗರುಡನ ಬಗ್ಗೆ ಪೂಜೆ ಒಂದೊಂದು ಊರಲ್ಲಿ. ಹೀಗೆ ಮೊದಲಿಂದ ಹೇಳ್ತಾ ಬಂದೆ. ನಾನಾ ವಿಧದಲ್ಲಿ ನಾವು ಪೂಜೆ ಉಪಕಾರವನ್ನು ಮಾಡ್ತಕ್ಕಂಥ ವಾರಾಹಿ ದೇವಸ್ಥಾನ, ಶರಬೇಶ್ವರನ ದೇವಸ್ಥಾನ ಹೀಗೆಲ್ಲ ನೋಡ್ತಾ ಬಂದರೆ ದೇವತೆಗಳು ಈ ರೂಪದಲ್ಲಿ ಇದ್ದಾಗ ಅಂದರೆ ಯದ್ಭಾವಂ ತದ್ಭವತಿ, ಇವರುಗಳನ್ನೂ ನಾವು ಮನುಷ್ಯರಾಗಿ ಅಂತ ದೇವರ ಪೂಜಾ ಪುರಸ್ಕಾರವನ್ನು ಮಾಡ್ತೀವಿ. ದೈವಾನುಗ್ರಹ ಭಕ್ತ ಪ್ರಿಯರೇ, ಆ ದೇವತೆಗಳನ್ನ ಎಲ್ಲರಲ್ಲೂ ಕಾಣ್ತೀವಿ. ಭಗವಂತನ ಕೃಪಾ ಕಟಾಕ್ಷ ಎಲ್ಲರಲ್ಲೂ ಇರಬೇಕು ಅಂತ. ಆಗ ನಂದೀಶ್ವರನ ಕ್ಷೇತ್ರಗಳು ಸಾಕಷ್ಟು. ಇವತ್ತು ದೊಡ್ಡ ನಂದಿಯಿಂದ ಚಿಕ್ಕ ನಂದಿಯಿಂದ ಹಿಡಿದು ಪುಟ್ಟ ನಂದಿವರೆಗೂ ನೋಡ್ಬೋದು. ಇವತ್ತು ವರ್ಲ್ಡ್ಸ್ ಬಿಗ್ಗೆಸ್ಟ್ ನಂದಿ ಯಾವುದು ದೊಡ್ಡ ಕ್ಷೇತ್ರ? ಲೇಪಾಕ್ಷಿ. ಜಗತ್ತಲ್ಲಿ ಅಷ್ಟು ದೊಡ್ಡ ನಂದಿ ನೀವೆಲ್ಲೂ ಕಂಡು ಕಾಣದೇ ಇರತಕ್ಕಂಥ ವಿಚಾರ ನಾವು ಅವಾಗ ತೋರಿಸಿದ್ದೀವಿ. ಸಾಕಷ್ಟು ಸಲ ಸಾಕು ತೋರಿಸೋದು. ಆದರೆ ನೀವು ಹೋಗಿ ನೋಡಬೇಕಲ್ಲಿ, ಅನುಭವ ಪಡಬೇಕು. ದೊಡ್ಡ ಕಲ್ಲು, ದೊಡ್ಡ ಕ್ಷೇತ್ರ, ಏಕಶಿಲಾಮೂರ್ತಿ ನಂದಿ. ಪ್ರದಕ್ಷಿಣೆ ಹಾಕಿದ್ರೆ ಅವನು ಪೂರ್ತಿ 1 ಎಕರೆಯಲ್ಲಿದ್ದ ನಂದೀಶ್ವರ. ಎಷ್ಟು ದೊಡ್ಡ ನಂದಿ. ಸರಿ ಆಯಿತು, 2ನೇ ನಂದಿಗೆ ಬರೋಣ. 2ನೇ ನಂದಿಯಲ್ಲಿದ್ದಾನೆ ಶ್ರೀಶೈಲ ಮಲ್ಲಿಕಾರ್ಜುನ ನಂದಿ. ಏನು ದೊಡ್ಡ ನಂದಿ ಅಂದರೆ ಅದಕ್ಕೆ ಹೇಳೋದು ಮಹಾನಂದಿ. 3ನೇ ನಂದಿ ಮಹಾನಂದಿ. ಶ್ರೀಶೈಲ ಮಲ್ಲಿಕಾರ್ಜುನ ಕ್ಷೇತ್ರಕ್ಕೆ ಹೋಗ್ತಾ ಆ ಮಹಾನಂದಿಯನ್ನು ನೋಡಿದ. ವಿಶೇಷವಾಗಿ 3ನೇ ನಂದಿ, ಶ್ರೀಶೈಲದಲ್ಲಿರ್ತಕ್ಕಂಥ ಮಂದಿ ಮಹಾನಂದಿ. ಎರಡೂ ಕ್ಷೇತ್ರದ ವಿಶೇಷವಾಗಿರ್ತಕ್ಕಂಥ ಇಷ್ಟು ದೊಡ್ಡ ನಂದಿ 2ನೇ ನಂದಿ. 3ನೇ ನಂದಿಗೆ ಬಂದ್ವಿ, 4ನೇ ನಂದಿಗೆ ಬರೋಣ. 4ನೇ ನಂದಿ ಅಂತಕ್ಕಂಥವನು ಎಲ್ಲಿದ್ದಾನೆ? ಅಬ್ಬಾ, ಬಂದ್ರ ರಾಮೇಶ್ವರದಲ್ಲಿ ಶಂಕುಗಳನ್ನು ಪುಡಿ 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 ಮಾಡಿ ಆ ಪುಡಿಗಳಲ್ಲಿ ಮಾಡಿರ್ತಕ್ಕಂಥ ಶಂಖನಂದಿ. ಅದಕ್ಕೆ ರಾಮೇಶ್ವರದಲ್ಲಿ ದೊಡ್ಡ ಅತಿ ದೊಡ್ಡ ನಂದಿ 3ನೇ ನಂದಿ. 4ನೇ ನಂದಿ. ಆ 4ನೇ ನಂದಿ 3ನೇ ನಂದಿ ಅಂತ ಹೀಗೆ ಹೋಗ್ತಾ ಹೋಗ್ತಾ 5ನೇ ನಂದಿಗೆ ಬಂದ್ವಿ. ಎಲ್ಲವನು ನಮ್ಮ ಬೆಂಗಳೂರಲ್ಲಿ ಬುಲ್ ಟೆಂಪಲ್ ಅಂತ ಏನು ಕರೀತಾರೆ, ದೊಡ್ಡ ಬಸವಣ್ಣನ ದೇವಸ್ಥಾನ, ದೊಡ್ಡ ಗಣಪತಿ ದೇವಸ್ಥಾನ ಇಲ್ಲೇ ವಿಶೇಷವಾಗಿ ಬಸವನಗುಡಿಯಲ್ಲಿದೆ. ಅದಕ್ಕೋಸ್ಕರ ಅವನು 5ನೇ ನಂದಿ. 6ನೇ ನಂದಿಗೆ ಹೋಗೋಣ. ಈ 6ನೇ ನಂದಿಯಲ್ಲಿದ್ದಾನೆ. ನೀವು ನೋಡಿದ್ದೀರಾ? ಖಂಡಿತ ನೋಡಿದ್ದೀವಿ. ಸುಚೀಂದ್ರಮಲ್ಲಿರ್ತಕ್ಕಂಥ 6ನೇ ನಂದಿ. ಇವನೇನು ಮಾಡಿದ್ದಾನೆ? ಅವನು ಶಂಕು ಪುಡಿಯಲ್ಲಿ ಮಾಡಿರ್ತಕ್ಕಂಥವನು. ಇವನು ಮರಳಲ್ಲಿ ಮಾಡಿರ್ತಕ್ಕಂಥದ್ದು. ದೊಡ್ಡ ನಂದಿ ಮರಳಲ್ಲಿ ಮಾಡಿರ್ತಕ್ಕಂಥವನು 6ನೇ ನಂದಿ. 7ನೇ ನಂದಿ ನಮ್ಮ ಚಾಮುಂಡಿ ಬೆಟ್ಟದಲ್ಲಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ನಂದಿ. ಚಾಮುಂಡಿ ನಂದಿ 7ನೇ ನಂದಿ. ಅದನ್ನೇ ನೋಡ್ಬಿಟ್ಟೆ ಇಷ್ಟು ದೊಡ್ಡದಾಗಿದೆ ಅಂತೀರ. ಇನ್ನು 7ನೇ ನಂದಿ ಹಾಗಾಗಿದೆ. 8, 9 ಎಲ್ಲಿ ಗೊತ್ತಾ? ಅದು ಕರ್ನಾಟಕದಲ್ಲಿ. ಸಂತೋಷ ಪಡಬೇಕು, ಸಾಕಷ್ಟು ನಂದಿಗಳು ನಮ್ಮಲ್ಲೇ ಇದೆ. ಅಂದರೆ ಅರ್ಥ ಏನು? ಗುರು ಅನುಗ್ರಹ ಭಾಳ ಚೆನ್ನಾಗಿದೆ ಕರ್ನಾಟಕಕ್ಕೆ. ಅದಕ್ಕೆ ಗುರುಮಂಗಳ ಯೋಗ ಅಂತ ನಾನು ಹೇಳೋದು. ಈ ಕರ್ನಾಟಕದಲ್ಲಿರ್ತಕ್ಕಂಥ 8, 9 2 ನಂದಿಗಳು ಇನ್ನೆಲ್ಲೂ ಇಲ್ಲ. ಬೇಲೂರು, ಹಳೆಬೇಡು, ಬೇಲೂರು. ಏನು ಆನಂದ ಅಂತೀರ. ಏನೇ ನಂದಿ ಅಂದರೆ ಆ ಸೈಜು ಹಾಗೆ ಕಮ್ಮಿ ಮಾಡ್ಕೊಂಡು ಬನ್ನಿ. ಇದರಲ್ಲಿ ವಿಶೇಷವಾಗಿರ್ತಕ್ಕಂಥ ದೊಡ್ಡ ನಂದಿ, ಯಾರು ನೋಡದೇ ಇರತಕ್ಕಂಥ ನಂದಿ, ನೀವು ಗುಹೆ ಒಳಗೆ ನೋಡಿರ್ತಕ್ಕಂಥ ನಂದಿ, ಗಿಡ ಮೂಲಿಕೆಗಳಲ್ಲಿ ಮಾಡಿರ್ತಕ್ಕಂಥ ನಂದಿ, ನಂದೀಶ್ವರನೇ ಸ್ವತಃ ಪ್ರಕಟವಾಗಿರ್ತಕ್ಕಂಥ ನಂದಿ. ಈ ನಂದಿಯನ್ನು ನೋಡಬೇಕು ಅಂದರೆ ಜಗತ್ತಲ್ಲಿ ದೊಡ್ಡ ನಂದಿ. ಈ ನಂದಿಯನ್ನು ಯಾರು ಸ್ವತಃ ನೋಡಬೇಕು ಅಂದರೆ ನಿಜವಾದ ಭಯಂಕರವಾಗಿರ್ತಕ್ಕಂಥ ವಿಚಾರ. ಅಂದರೆ ಏನು ಅಂದರೆ ಆ ಗುಹೆ ಹೋಗಬೇಕಾದ್ರೆ ಹೀಗೆ ಸ್ಪರ್ಶ ಮಾಡ್ತಾ ಹೋಗಬೇಕು. ಗುಹೆ ಒಳಗೆ ಹೋಗ್ತಾ ಹೋಗ್ತಾ ನೋಡ್ತಾ ಇದ್ರೆ ನಾವೇ ಹಸು ಒಳಗೆ ಹೊಟ್ಟೋಗಿದ್ದೀವೇನೋ, ನಂದೀಶ್ವರನೊಳಗೆ ಹೊಟ್ಟಿದೀವೋ ಅಂತೀವಿ. ಅಂದರೆ ಬೆಟ್ಟದಲ್ಲಿ ಗೋಮುಖ್ ಅಂತಕ್ಕಂಥ ಮಹಾಕ್ಷೇತ್ರ. ನಾವುಗಳು ಏನು ಹೇಳ್ತೀವಿ, ಹರಿದ್ವಾರಿಂದ ಮೇಲ್ಭಾಗದಾಗ ಗೋಮುಖ ಅಂತಿದೆ. ಆ ಗೋಮುಖೆ ದೊಡ್ಡ ಮುಖಭಾವನೆಯಲ್ಲಿರ್ತಕ್ಕಂಥ ಬೆಟ್ಟ. ಆ ಗೋಮುಖದಲ್ಲಿ ನಾವು ಒಳಗೆ ಹೋಗ್ತೀವಿ. ಒಳಗಡೆ ಇಲ್ಲಿ ಎದೆ ಭಾಗದಲ್ಲಿ ಈಶ್ವರನ ಲಿಂಗವಿದೆ. ಹಾಗೇ ಇಳಿತಾ ಹೋಗ್ತಾ ಬಂದರೆ ಈ ಸ್ಪರ್ಶ ಎಲ್ಲೋ ಹಸುವ ಚರ್ಮವನ್ನು ಮುಟ್ತಾಗಿರುತ್ತೆ. ಆದರೆ ಒಳಗಿನ ಏನಾದರೂ ಮುಟ್ತಾಗಿದ್ದೆ ಹೆಂಗಿರುತ್ತೆ ಹಾಗೆ. ಅದು ದೊಡ್ಡ ನಂದಿ. ಅಂಥ ದೊಡ್ಡ ನಂದಿ ಬೆಟ್ಟದಲ್ಲೇ ಪ್ರಕೃತಿಯಲ್ಲೇ ಆಗಿರತಕ್ಕಂಥ ನಂದಿ. ಆದರೆ ಪ್ರತಿಷ್ಠಾಪನಾ ನಂದಿಗಳಲ್ಲಿ ಹೀಗೆ ವಿಧವಿಧವಾದಿರ್ತಕ್ಕಂಥ ನಂದಿಗಳನ್ನು ಹೇಳ್ತಾ ಬಂದೆ. ಜಗತ್ತಲ್ಲಿ ಪುಟಾಣಿ ನಂದಿ, ವರ್ಲ್ಡ್ಸ್ ಸ್ಮಾಲೆಸ್ಟ್ ನಂದಿ, ಟೇಸ್ಟ್ ನಂದಿ. ಅಂದರೆ ಸಮುದ್ರದಲ್ಲಿ ಕಲ್ಲು ಉಪ್ಪು ಅಂತ ಇದ್ವಿ. ಆ ಕಲ್ಲು ಉಪ್ಪು ಇರುತ್ತೆ, ಅದು ಹೇಗಾದರೂ ಇಟ್ಕೊಂಡಿರ್ತಾರೆ ಡಿಸೈನ್ ಆಗಿ. ಅದರಲ್ಲಿ ಮಾಡಿರ್ತಕ್ಕಂಥ ಸಾಕ್ಷಾತ್ ಸುಚೀಂದ್ರಮಲ್ಲಿ
ಈಶ್ವರನು ಮೇಲ್ಭಾಗದಿಂದ ದರ್ಶನವನ್ನ ಮಾಡಿದಾಗ ಆ ಕಿಂಡಿಯಿಂದ ಬರತಕ್ಕಂಥ ಕಿಂಡಿಯಲ್ಲಿ ಹೊರಭಾಗದಲ್ಲಿ ಪುಟ್ಟ ಕಿಂಡಿ, ಅಲ್ಲಿ ಕೂತಿಯ ನೋಡಿ ನಂದಿ. ಇವನು ಯಾತಕ್ಕಲ್ಲಿ ಬಂದ ಅಂದರೆ ಶುಚಿಯಾಗಿ ಇಂದ್ರನು ತಾನು ಶುಚಿಯಾಗಕ್ಕೋಸ್ಕರ ನಂದೀಶ್ವರನ ಪೂಜೆ ಮಾಡ್ತಾನಂತೆ. ದೇವರ ದರ್ಶನ ನಂಗೆ ಯಾಕೋ ಸರಿಯಾಗಿ ಆಗ್ತಾ ಇಲ್ಲ ಅಂದರೆ, ನಿನಗೆ ಶಕ್ತಿ ಕೊಡ್ತಕ್ಕಂಥವನೇ ನಂದಿಯೇ, ಆ ನಂದೀಶ್ವರನ ಪೂಜೆ ಮಾಡಿ ಖಂಡಿತವಾಗ್ಲೂ ನಿನಗೆ ಒಲಿತಾನೆ ಶಿವ ಅಂದ್ರು. ಆಗ ನಂದೀಶ್ವರನ ಪೂಜೆ ಮಾಡಿದಾಗ ಎಲ್ಲೂ ಕಾಣ್ದ, ಸುತ್ತಮುತ್ತಲು ಹುಡುಗ್ದ, ಎಲ್ಲೂ ಸಿಕ್ಕಿಲ್ಲ, ಕಲ್ಲುಪ್ಪು ಸಿಕ್ತು. ಅವು ನಂದಿಯನ್ನು ಮಾಡಿ ವಿಶೇಷವಾಗಿ ದರ್ಶನವನ್ನು ಮಾಡ್ತಾನೆ ಸುಚೀಂದ್ರಮಲ್ಲಿ. ಅದಕ್ಕೆ ಇವತ್ತು ಕೇರಳ ಪ್ರಾಂತದಲ್ಲಿ ಆ ಸುಚೀಂದ್ರಮಲ್ಲಿ ನೀವು ಹೋಗಿ ನೋಡಿದ್ರೆ ಜಗತ್ತಲ್ಲಿ ಸ್ಮಾಲೆಸ್ಟ್ ನಂದಿ, ಆಮೇಲೆ ವರ್ಲ್ಡ್ಸ್ ಬಿಗ್ಗೆಸ್ಟ್ ನಂದಿ, ನಾವು ಗೋಮುಖ ಅಂತಕ್ಕಂಥದ್ದು ಪ್ರಪಂಚದಲ್ಲೇ ದೊಡ್ಡ ನಂದಿ. ಆದರೆ ಸಾಕಷ್ಟು ನಂದಿಗಳಲ್ಲಿ ಹೆಚ್ಚಿನ ನಂದಿ ಕರ್ನಾಟಕದಲ್ಲಿ ಅಲ್ವೇ. ಅದಕ್ಕೋಸ್ಕರ ಭೂಮಿಯಲ್ಲಿ ಪ್ರದೋಷ ಪೂಜೆಯನ್ನು ಯಾರು ಮಾಡ್ತಾರೋ, ಆ ಪ್ರದೋಷ ಪೂಜೆಯನ್ನು ಎಷ್ಟು ವಿಶೇಷವಾಗಿ ಶಿವರ ಆರಾಧ್ಯಕರು ಎಷ್ಟು ಜನರು, ಜಂಗಮರು ಎಷ್ಟು ಜನ ಇದ್ದರು, ಶ್ರೀ ವೈಷ್ಣವರ ಅನುಗ್ರಹವನ್ನು ಯಾವ ಕಾಲಕ್ಕೂ ಧಿಕ್ಕಾರ ಅಂತ ಹೇಳ್ತಕ್ಕಂಥ ಎಷ್ಟೋ ಜನ ಇದ್ದಾರೆ. ಆದರೆ ವಿಷ್ಣು ಬೇರೆ ಅಲ್ಲ, ಶಿವ ಬೇರೆ ಅಲ್ಲ ಅಂತ ನಾನು ಎಷ್ಟೋ ಸಾರಿ ಹೇಳಿದ್ದೀನಿ. ದಯವಿಟ್ಟು ಹೇಳ್ತೀನಿ, ಶಿವನ ಅಂಶದಲ್ಲಿರ್ತಕ್ಕಂಥ ಅಷ್ಟೂ ಜನ ವೀರಶೈವರಾಗಲಿ, ಅಘೋರಿಗಳಾಗಲಿ, ಪರಿಪೂರ್ಣವಾಗಿ ಶಿವರ ಆರಾಧಕರಾಗಲಿ, ನೀವೆಲ್ಲ ಮಾಡಬೇಕಾದ್ದು ನಂದಿನ ಒಳಿಸ್ಕೊಂಡ್ರೆ ಜಗತ್ತು ನಿಮ್ಮದಾದರೆ ಪರಮೇಶ್ವರನ ಕಾಣಿಸ್ತಾನೆ. ಪರಮೇಶ್ವರನ ಕಂಡ್ರೆ ಅಲ್ಲೋಲ ಕಲ್ಲೋಲಗೋದನ್ನ ಬದುಕಿಸ್ಕೋಬೋದು. ಅದಕ್ಕೆ ಪ್ರಕೃತಿಯಲ್ಲಿ ಆ ವಿಕೋಪಗಳು ಎಷ್ಟೋ ಬಂದರೂ ಸಹ ಕಾಪಾಡೋರು ಯಾರೋ ನಂದೀಶ್ವರ. ಅದಕ್ಕೆ ನೀವು ಭೂಮಿ ಹುಟ್ಟಿದ ಮೇಲೆ ಈ ಕೊನೆಯ ಆಸೆಯನ್ನು ನೀವೆಲ್ಲ ಪೂರೈಸ್ಕೊಳ್ಳೋಕ್ಕೆ ಏಕೈಕವಾಗಿರ್ತಕ್ಕಂಥ ಮಹಾಕ್ಷೇತ್ರ ನಾವುಗಳು ಮೊದಲನೇ ನಂದಿ, ಭೂಸ್ಪರ್ಶವಾಗಿರ್ತಕ್ಕಂಥ ಪ್ರಥಮ ನಂದಿನೇ ಈ ಕುಪ್ಪೂರಲ್ಲಿರ್ತಕ್ಕಂಥ ವಿಚಾರ. ಅದಕ್ಕೆ ನೀವೆಲ್ಲ ಚಿಕ್ಕನಾಯಕನಹಳ್ಳಿ ಅಂತ ಗಮನ ಕೊಟ್ಟು ಕೇಳ್ಕೊಳ್ಳಿ. ಚಿಕ್ಕನಾಯಕನಹಳ್ಳಿ ಅಂತಿದೆ, ಆ ಜಾಗದಲ್ಲಿ ಇಬ್ಬರೂ ಇದ್ದಾರೆ, ಹರಿಹರ ಸ್ವರೂಪ. ಕೂರ್ಮಾಸನದಲ್ಲಿ ಗವಿರಂಗಾಪುರ, ಕುಪ್ಪೂರಲ್ಲಿ ಸಾಕ್ಷಾತ್ ನಂದೀಶ್ವರ. ಗವಿರಂಗಾಪುರದಲ್ಲಿ ಕೂರ್ಮಾಸನದಲ್ಲಿ ಕೂರ್ಮಪೀಠ ಇದೆ, ಸ್ಥಿರವಾಗಿರೋದು. ಅದರ ಮೇಲೆ ಆರೋಗ್ಯವನ್ನು ಕೊಡ್ತಕ್ಕಂಥ, ಗುರು ಅನುಗ್ರಹವನ್ನು ಕೊಡ್ತಕ್ಕಂಥ ಗುರು ಸಿದ್ದೇಶ, ಮರಳಲ್ಲೇ ಕೂತಿರ್ತಕ್ಕಂಥವನು ಮರಳ ಸಿದ್ದೇಶ. ಇಂಥ ಒಂದು ಮರಳ ನಮ್ಮ ತಲೆಯಿಂದ ಹೋಗೋಕ್ಕೆ ಇಂಥ ಒಂದು ಶನಿವಾರ ನಿಮಗೆ ನಮಗೆ ಮನಃಶಾಂತಿಯನ್ನು ಕೊಡಬೇಕು. ಆಮೇಲೆ ವೀಕ್ಷಕರೇ, ಈ ಶನಿವಾರ ಬಹಳ ವಿಶೇಷವಾಗಿರ್ತಕ್ಕಂಥ ಪ್ರಕೃತಿಯನ್ನು ನಾವು ಕೊನೆಯದಾಗಿರ್ತಕ್ಕಂಥ ಒಂದು ಆಲೋಚನೆ ಎಲ್ಲ ಇದೇ ಕೊನೆಯ ಯಾಗ. ಆ ಕೊನೆಯ ಯಾಗ ಆದಮೇಲೆ ಜಗನ್ಮಾತೆ ಪ್ರಕಟವಾಗಿ ತಾನೇ ಸ್ವತಃ ಭೂಲೋಕ ಸ್ಪರ್ಶವನ್ನು ಮಾಡಿ ಇನ್ನು ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯವನ್ನು ತಾಳೆ ಅಂತ ನಾನು ಆಗಲೇ ಹೇಳಿಬಿಟ್ಟೆ. ಮೇ 12ನೇ ತಾರೀಕು ಬಂದಾಗ ಜಗನ್ಮಾತೆ ನವದುರ್ಗ ಯಾಗವಾಗೋಯ್ತು. ಈಗ ಪ್ರಕೃತಿಯನ್ನು ಉಳಿಸೋಕ್ಕೆ ಸಾಕ್ಷಾತ್ ಶನೇಶ್ವರ ತಾನು 1180 ವರ್ಷಗಳಿಗೆ ಒಮ್ಮೆ, 1180 ವರ್ಷಗಳಿಗೆ ಒಮ್ಮೆ ಬರ್ತಕ್ಕಂಥ ದಿನ ಶಿವರಾತ್ರಿ ಎಂದೇ ಶನೇಶ್ವರನ ಜಯಂತಿ. ಆ ಶನೇಶ್ವರನ ಜಯಂತಿ ಎಂದು ಅವಳು ಹೇಳಿರ್ತಕ್ಕಂಥ ಒಂದು ಆಜ್ಞೆ ನಿಮ್ಮೆಲ್ಲ ತಿಳಿಸ್ಬೇಕು. ಕಾಯ್ತಾ ಇರಿ, ಈಗ ಬಂದೆ. ಗುರುಜಿ, ನೀವು ಹೇಳ್ತಿದ್ರಿ ಹೆಮ್ಮೆಯ ನಾಡು ಕರ್ನಾಟಕದಲ್ಲೇ ಅತಿ ಜಾಸ್ತಿ ನಂದಿ ಇರೋದು ಅಂತ. ಶಿವನ ಆರಾಧಕರೆಲ್ಲರೂ ಕೂಡ ನಂದಿ ಪೂಜೆಯನ್ನ ಮಾಡಿದ್ರಷ್ಟೇ ಶ್ರೇಷ್ಠ ಅಂತ ಕೂಡ ಹೇಳ್ತಾ ಇದ್ರಿ.